ಪ್ರತಿಪಕ್ಷ ನಾಯಕನಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದೆ ನಾನು ಅಸೆಂಬ್ಲಿಲಿ. ಒಂದು 1000 ಎಕರೆ ಜಮೀನನ್ನು ಅದನ್ನು ಡಿನೋಟಿಫೈ ಮಾಡುವಂಥ ರೀಡು ಹೆಸರಿನ ಮೇಲೆ ಡಿನೋಟಿಫೈ ಮಾಡುವಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡಿದೆ. ನಾನು ಸೈನ ಮಾಡಿಲ್ಲ ಫೈಲ್ಗೆ ಅಂದರು. ಕೊನೆಗೆ ಅವರು ಸೈನ್ ಮಾಡಿದಂಥ ಕಾಪಿಯನ್ನು ಸಹಿತಕ್ಕೆ ನಾನು ಹಾಜರು ಮಾಡಿದ ಮೇಲೆ ಮುಂದೆ ಅದನ್ನು CBIಗೆ ಒತ್ತಾಯ ಮಾಡಿದ್ವಿ. ಇಲ್ಲ, ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ ಅಂಥೇಳಿ ನ್ಯಾಯಮೂರ್ತಿ ಕೆಂಪಣ್ಣ ಅವರ ಆಯೋಗನ ನೇಮಕ ಮಾಡಿದ್ರು. ಅಲ್ಲಿ ಎನ್ಕ್ವೈರಿ ಆಯಿತು. ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ನಮ್ಮ ನ್ಯಾಯವಾದಿಗಳ ಮುಖಾಂತರ ಅಲ್ಲಿ ಹಾಜರು ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ. ಕೊನೆಗೆ ಅವರು ರಿಪೋರ್ಟ್ ಕೊಟ್ಟರು. ಆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ರಿಪೋರ್ಟು ಏನಾಗಿದೆ, ಅದರಲ್ಲಿದ್ದಂಥ ಕಂಟೆಂಟ್ಸ್ ಏನು, ಸಿದ್ದರಾಮಯ್ಯನವರು ಹಗಲಲ್ಲಿ ಹೇಳ್ತಾರೆ, ನಾನು ಅದರಲ್ಲಿ ನನ್ನ ನಿರಪರಾಧಿ ಅಂತ ಸಾಬೀತಾಗಿದೆ, ನಂದೇನು ತಪ್ಪಿಲ್ಲ ಅರ್ಕಾವತಿ ಪ್ರಕರಣದಲ್ಲಿ ಅನ್ನುವಂಥ ಮಾತ್ರ ಹೇಳ್ತಾರೆ. ನಾ ಅವತ್ತು ಕೇಳಿದೆ, ನಾನು ಆಯ್ತಪ್ಪ, ನೀವು ನಿರಪರಾಧಿ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ, ಎಸ್, ಇವತ್ತು ನೀವು ಮುಖ್ಯಮಂತ್ರಿ, ಅದು ನಿಮ್ಮ ಸುಪರ್ದಿಯಲ್ಲಿದೆ, ಅದು ಕೆಂಪಣ್ಣ ಆಯೋಗದ ರಿಪೋರ್ಟು, ಅದನ್ನು ಮಂಡನೆ ಮಾಡಿ ಅಸೆಂಬ್ಲಿ ಮುಂದೆ. ಈಗ 15 ತಾರೀಕಿಗೆ ಅಸೆಂಬ್ಲಿ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಮಂಡನೆ ಮಾಡಿ. ನೀವು ನಿರಪರಾಧಿ ಅಂತ ಅದರಲ್ಲಿ ಪ್ರೂವ್ ಆಗಿದ್ರೆ ಅದು ಸಾರ್ವಜನಿಕರಿಗೆ ಗುರ್ತಾಗಲಿ. ಈಗ ಅದನ್ನು ಮಂಡನೆ ಮಾಡ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆದಂಥ ರಿಪೋರ್ಟು ಸಿದ್ದರಾಮಯ್ಯ ವಿರುದ್ಧ ಆ ಕೆಂಪಣ್ಣ ಆಯೋಗದಲ್ಲಿ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಆ ರೀತಿಯಾದಂಥ ಹಗರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೇನೋ ಕಾರಣ ಸಲುವಾಗಿ ಪಾರಾಕದ್ದು ಬಂದಿದ್ದಾರೆ. ಈ ಮೂಡಾದ ಹಗರಣದಲ್ಲಿ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯನೇ. ಅದಕ್ಕಾಗಿ ಇದನ್ನು CBI ಎನ್ಕ್ವೈರಿ ಆಗಲೇಬೇಕು ಮತ್ತು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ನಾನು ಮಾಡ್ತೀನಿ.